ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಮುಡಾ ಸೈಟ್ ಹಗರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಈ ಅಕ್ರಮದ ರೂವಾರಿಯಾಗಿದ್ದಾರಾ? ಸರ್ಕಾರದ ನಿರ್ದೇಶನ ಇಲ್ಲದೆ ಇದ್ರೂ ಕೂಡ ಸಿಎಂ ಪತ್ನಿಗೆ ಸೈಟ್ ಅನ್ನ ಕೊಟ್ಟಿದ್ದಾರಂತೆ. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ನಿವೇಶನ ನೀಡಿದ್ದಾರಾ ನಟೇಶ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. 14/7/2021 ಸರ್ಕಾರದ ಗಮನಕ್ಕೆ ತಂದಿದ್ರು ನಟೇಶ್. ಮಾಜಿ ಆಯುಕ್ತ ನಟೇಶ್ ಬರೆದಿದ್ದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸರ್ಕಾರದ ನಿರ್ದೇಶನಕ್ಕೆ ಕಾದಿದ್ದರೆ ಈ ಸಮಸ್ಯೆನೇ ಇರ್ತಾ ಇರ್ಲಿಲ್ವಾ ಅನ್ನುವಂಥದ್ದು. ಇಂದಿನ ಸಮಸ್ಯೆಗೆ ಮೂಲ ಕಾರಣವಾಗಿದ್ದಾರಾ ನಟೇಶ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಏನು ಪತ್ರವನ್ನ ಬರೆದಿದ್ದಾರೆ, ಸರ್ಕಾರದ ನಿರ್ದೇಶನವನ್ನ ಪಡೆದುಕೊಂಡಿದ್ರೆ ಬದಲಿ ನಿವೇಶನಕ್ಕಾಗಿ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ. ಕಾನೂನು ಬಾಹಿರವಾಗಿದ್ರಿಂದ ಇಷ್ಟೆಲ್ಲಾ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಕಾನೂನು ಬಾಹಿರವಾಗಿ ಮುಡಾದಿಂದ ಬದಲಿ ನಿವೇಶನ ಆರೋಪ ಕೂಡ ಕೇಳಿ ಬರ್ತಾ ಇದೆ. 14/7/2021 ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಂದಿದ್ರು ನಟೇಶ್. ಅಂದಿನ ಮುಡಾ ಆಯುಕ್ತ ನಟೇಶ್ ಈ ಎಲ್ಲಾ ಸಮಸ್ಯೆಗೆ ರೂವಾರಿಯಾಗಿದ್ದಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಈಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಮಾಜಿ ಆಯುಕ್ತ ಮುಡಾದ ಮಾಜಿ ಆಯುಕ್ತರಾಗಿರತಕ್ಕಂತಹ ನಟೇಶ್ ಅವರು ಕಾನೂನು ಬಾಹಿರವಾಗಿ ಬದಲಿ ನಿವೇಶನವನ್ನ ಹಂಚಿಕೆ ಮಾಡಿರೋದೇ ಈ ಎಲ್ಲಾ ಸಮಸ್ಯೆಗೆ ಕಾರಣವಾಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ರೋಜಾ, ಈಗಾಗಲೇ ಏನು ಮೂಡಾದಿಂದ ಸಿಎಂ ಪತ್ನಿ 14 ನಿವೇಶನ ಪಡೆದಂತ ವಿಚಾರ ಈಗಾಗಲೇ ಲೋಕಾಯುಕ್ತದಲ್ಲಿ ಕೂಡ ತನಿಖೆ ನಡೀತಾ ಇದೆ. ನೆನೆ ಇಡೀ ದಿನ ಮೂಡಾದ ಮಾಜಿ ಆಯುಕ್ತ ಈಗಾಗಲೇ ಏನು ನಟೇಶ್ ಅವರು ಕೂಡ ನೆನೆ ಇಡೀ ದಿನ ವಿಚಾರಣೆ ನಡೆಸಿದ್ರು. ಒಂದು ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಈಗಾಗಲೇ 14/7/2021 ಅವರಿಗೆ ಏನು ಈಗಾಗಲೇ ಏನು ಪಾರ್ವತಿ ಅವರು ಕೂಡ ಹಲವಾರು ಪತ್ರಗಳನ್ನ ಬರೆದಿದ್ರು. ಅದಕ್ಕೆ ಮೂಡಾದಿಂದಲೂ ಕೂಡ ಸಾಕಷ್ಟು ಪತ್ರಗಳನ್ನ ಕೊಟ್ಟಿದ್ರು. ಅಂದ್ರೆ ನಿಮಗೆ ಬದಲಿ ನಿವೇಶನ ಕೊಡಕ್ಕಾಗೋದಿಲ್ಲ, ಬದಲಿ ಜಾಗವನ್ನ ಕೊಡ್ತೀವಿ ಅಂತ ಹೇಳಿ. ಅದಕ್ಕೂ ಕೂಡ ಅವರು ಒಪ್ಪಿರಲಿಲ್ಲ. ಆದ್ರೆ 14/7/2021 ಕೂಡ ಅವರು ನಗರಾಭಿವೃದ್ಧಿ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಅಂದ್ರೆ ಸರ್ವೆ ನಂಬರ್ 464 3 ಎಕರೆ 12 ಗಂಟೆಗೆ ಏನೊಂದು ಬದಲಿ ಭೂಮಿಯನ್ನ ಕೊಡೋದಕ್ಕೆ ಸರ್ಕಾರದಿಂದ ಒಂದು ನಿರ್ದೇಶನ ಕೊಡಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆಗೆ ಒಂದು ಪತ್ರ ಬರೆದಿದ್ದಾರೆ. ಇದಾದ 15ನೇ ದಿನಕ್ಕೆ ಸರ್ಕಾರದಿಂದ ಯಾವ ರೀತಿಯಾದಂತಹ ಒಂದು ನಿರ್ದೇಶನ ಬಂದಿರೋದಿಲ್ಲ. ಆದ್ರೂ ಕೂಡ ಮೂಡಾದ ಒಂದು ಸಭೆಯಲ್ಲಿ ಏನೋ ನಿರ್ಣಯನ ಕೈಗೊಂಡು ಅವರಿಗೆ ಬದಲಿ ಜಾಗವನ್ನ ಬದಲಿ ನಿವೇಶನ ಕೊಡೋದಕ್ಕೆ ಒಂದು ಜ್ಞಾಪನ ಪತ್ರವನ್ನು ಕೂಡ ಹೊರಡಿಸಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಸರ್ಕಾರ ಅವತ್ತು ಅನುಮತಿ ಕೊಡದೇ ಇದ್ರು ಕೂಡ ಮೂಡಾದ ಆಯುಕ್ತರಾಗಿದ್ದಂತಹ ನಟೇಶ್ ಅವರು ಈ ರೀತಿಯಾದಂತಹ ಏನು 14 ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ದೊಡ್ಡ ಮಟ್ಟದ ಲೋಪ ಎದ್ದು ಕಾಣ್ತಾ ಇದೆ. ಅವತ್ತು ಸರ್ಕಾರದ ನಿವೇಶನ ಸರ್ಕಾರದಿಂದ ಯಾವ ರೀತಿಯಾದಂತಹ ಒಂದು ಸುತ್ತೋಲೆ ಬರ್ತದೆ ಅದರ ಅನ್ವಯವಾಗಿ ನಿವೇಶನವನ್ನು ಕೊಟ್ಟಿದ್ರೆ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ. ಸರ್ಕಾರಕ್ಕೂ ಕೂಡ ಇವರು ಸರ್ಕಾರದ ಸುತ್ತೋಲೆ ಬರೋದಕ್ಕೂ ಮುಂಚೆನೆ ಇವರೇ ಆದೇಶ ಮಾಡಿರೋದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ 50-50 ಅನುಪಾತದಲ್ಲೂ ಕೂಡ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ. ಇದಕ್ಕೆಲ್ಲವೂ ಕಾರಣ DB ನಟೇಶ್ ಅಂತೇಳಿ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ. ಸಾಕಷ್ಟು ದಾಖಲೆಗಳು ಕೂಡ ಹೊರ ಬರ್ತಾ ಇದೆ. ಸೊ ಹೀಗಾಗಿ ಒಂದು ಕಡೆ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ, ಮತ್ತೊಂದು ಕಡೆ ED ತನಿಖೆ ನಡೆಸ್ತಾ ಇದೆ. ಇದೆಲ್ಲದರ ಈ ಎರಡು ತನಿಖೆಯಲ್ಲೂ ಕೂಡ ಈ ಸತ್ಯಾನ್ವೇಷಣೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈ 14 ನಿವೇಶನಗಳಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಜೊತೆಗೆ ಮೂಡದಲ್ಲಾಗಿರುವಂತಹ ಲೋಪದ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾರ ಕಾರಣಕ್ಕಾಗಿ ಅಲ್ಲಿ ಸತ್ಯಾಂಶ ಹೊರ ಬರಲಿದೆ. ರೋಜಾ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಮುಡಾ ಸೈಟ್ ಹಗರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಈ ಅಕ್ರಮದ ರೂವಾರಿಯಾಗಿದ್ದಾರಾ? ಸರ್ಕಾರದ ನಿರ್ದೇಶನ ಇಲ್ಲದೆ ಇದ್ರೂ ಕೂಡ ಸಿಎಂ ಪತ್ನಿಗೆ ಸೈಟ್ ಅನ್ನ ಕೊಟ್ಟಿದ್ದಾರಂತೆ. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ನಿವೇಶನ ನೀಡಿದ್ದಾರಾ ನಟೇಶ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. 14/7/2021 ಸರ್ಕಾರದ ಗಮನಕ್ಕೆ ತಂದಿದ್ರು ನಟೇಶ್. ಮಾಜಿ ಆಯುಕ್ತ ನಟೇಶ್ ಬರೆದಿದ್ದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸರ್ಕಾರದ ನಿರ್ದೇಶನಕ್ಕೆ ಕಾದಿದ್ದರೆ ಈ ಸಮಸ್ಯೆನೇ ಇರ್ತಾ ಇರ್ಲಿಲ್ವಾ ಅನ್ನುವಂಥದ್ದು. ಇಂದಿನ ಸಮಸ್ಯೆಗೆ ಮೂಲ ಕಾರಣವಾಗಿದ್ದಾರಾ ನಟೇಶ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಏನು ಪತ್ರವನ್ನ ಬರೆದಿದ್ದಾರೆ, ಸರ್ಕಾರದ ನಿರ್ದೇಶನವನ್ನ ಪಡೆದುಕೊಂಡಿದ್ರೆ ಬದಲಿ ನಿವೇಶನಕ್ಕಾಗಿ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ. ಕಾನೂನು ಬಾಹಿರವಾಗಿದ್ರಿಂದ ಇಷ್ಟೆಲ್ಲಾ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಕಾನೂನು ಬಾಹಿರವಾಗಿ
ಮುಡಾದಿಂದ ಬದಲಿ ನಿವೇಶನ ಆರೋಪ ಕೂಡ ಕೇಳಿ ಬರ್ತಾ ಇದೆ. 14/7/2021 ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಂದಿದ್ರು ನಟೇಶ್. ಅಂದಿನ ಮುಡಾ ಆಯುಕ್ತ ನಟೇಶ್ ಈ ಎಲ್ಲಾ ಸಮಸ್ಯೆಗೆ ರೂವಾರಿಯಾಗಿದ್ದಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಈಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಮಾಜಿ ಆಯುಕ್ತ ಮುಡಾದ ಮಾಜಿ ಆಯುಕ್ತರಾಗಿರತಕ್ಕಂತಹ ನಟೇಶ್ ಅವರು ಕಾನೂನು ಬಾಹಿರವಾಗಿ ಬದಲಿ ನಿವೇಶನವನ್ನ ಹಂಚಿಕೆ ಮಾಡಿರೋದೇ ಈ ಎಲ್ಲಾ ಸಮಸ್ಯೆಗೆ ಕಾರಣವಾಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ರೋಜಾ, ಈಗಾಗಲೇ ಏನು ಬೂಡಾದಿಂದ ಸಿಎಂ ಹುದ್ದೆಗೆ ಎತ್ತಲಾಗಿ ಪ್ರವೇಶ ಪಡೆದಂತ ವಿಚಾರ ಈಗಾಗಲೇ ಲೋಕಾಯುಕ್ತದಲ್ಲಿ ಕೂಡ ತನಿಖೆ ನಡೀತಾ ಇದೆ. ನೆನೆ ಇಡೀ ದಿನ ಬೂಡಾದ ಮಾಜಿ ಆಯುಕ್ತ ಈಗಾಗಲೇ ಏನು ನಟೇಶ್ ಅವರು ಕೂಡ ನೆನೆ ಇಡೀ ದಿನ ವಿಚಾರಣೆ ನಡೆಸಿದ್ರು. ಒಂದು ಪತ್ರ ಈಗ ರಿಪಬ್ಲಿಕ್ ಲಭ್ಯ ಆಗಿರುವಂತದ್ದು. ಈಗಾಗಲೇ 14/7/2021 ಅವರಿಗೆ ಏನು ಈಗಾಗಲೇ ಏನು ಪಾರ್ವತಿ ಅವರು ಕೂಡ ಹಲವಾರು ಪತ್ರಗಳನ್ನ ಬರೆದಿದ್ರು. ಅದಕ್ಕೆ ಬೂಡಾದಿಂದಲೂ ಕೂಡ ಸಾಕಷ್ಟು ಪತ್ರಗಳನ್ನ ಕೊಟ್ಟಿದ್ರು. ಅಂದ್ರೆ ನಿಮಗೆ ಬದಲಿ ನಿವೇಶನ ಕೊಡಕ್ಕಾಗೋದಿಲ್ಲ, ಬದಲಿ ಜಾಗವನ್ನ ಕೊಡ್ತೀವಿ ಅಂತ ಹೇಳಿ. ಅದಕ್ಕೂ ಕೂಡ ಅವರು ಒಪ್ಪಿರಲಿಲ್ಲ. ಆದ್ರೆ 14/7/2021 ಕೂಡ ಅವರು ನಗರಾಭಿವೃದ್ಧಿ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಅಂದ್ರೆ ಸರ್ವೆ ನಂಬರ್ 464 3 ಎಕರೆ 12 ಗಂಟೆಗೆ ಏನು ಒಂದು ಬದಲಿ ಭೂಮಿಯನ್ನು ಕೊಡೋದಕ್ಕೆ ಸರ್ಕಾರದಿಂದ ಒಂದು ನಿರ್ದೇಶನ ಕೊಡಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆಗೆ ಒಂದು ಪತ್ರ ಬರೆದಿದ್ದಾರೆ. ಇದಾದ 15 ದಿನಕ್ಕೆ ಸರ್ಕಾರದಿಂದ ಯಾವ ರೀತಿಯಾದಂತಹ ಒಂದು ನಿರ್ದೇಶನ ಬಂದಿರೋದಿಲ್ಲ. ಆದ್ರೂ ಕೂಡ ಮೂಡಾದ ಒಂದು ಸಭೆಯಲ್ಲಿ ಏನು ನಿರ್ಣಯನ ಕೈಗೊಂಡು ಅವರಿಗೆ ಬದಲಿ ಜಾಗವನ್ನು ಬದಲಿ ನಿವೇಶನ ಕೊಡೋದಕ್ಕೆ ಒಂದು ಜ್ಞಾಪನ ಪತ್ರವನ್ನು ಕೂಡ ಹೊರಡಿಸಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಸರ್ಕಾರ ಅವತ್ತು ಅನುಮತಿ ಕೊಡದೇ ಇದ್ರು ಕೂಡ ಮೂಡಾದ ಆಯುಕ್ತರಾಗಿದ್ದಂತಹ ನಟೇಶ್ ಅವರು ಈ ರೀತಿಯಾದಂತಹ ಏನು 14 ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ದೊಡ್ಡ ಮಟ್ಟದ ಲೋಪ ಎದ್ದು ಕಾಣ್ತಾ ಇದೆ. ಅವತ್ತು ಸರ್ಕಾರದ ನಿವೇಶನ ಸರ್ಕಾರದಿಂದ ಯಾವ ರೀತಿಯಾದಂತಹ ಒಂದು ಸುತ್ತೋಲೆ ಬರ್ತದೆ ಅದರ ಅನ್ವಯವಾಗಿ ನಿವೇಶನವನ್ನು ಕೊಟ್ಟಿದ್ರೆ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ. ಸರ್ಕಾರಕ್ಕೂ ಕೂಡ ಇವರು ಸರ್ಕಾರದ ಸುತ್ತೋಲೆ ಬರೋದಕ್ಕೂ ಮುಂಚೆನೆ ಇವರೇ ಆದೇಶ ಮಾಡಿರೋದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ 50-50 ಅನುಪಾತದಲ್ಲೂ ಕೂಡ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ. ಇದಕ್ಕೆಲ್ಲವೂ ಕಾರಣ DB ನಟೇಶ್ ಅಂತೇಳಿ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ. ಸಾಕಷ್ಟು ದಾಖಲೆಗಳು ಕೂಡ ಹೊರ ಬರ್ತಾ ಇದೆ. ಸೊ ಹೀಗಾಗಿ ಒಂದು ಕಡೆ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ, ಮತ್ತೊಂದು ಕಡೆ ED ತನಿಖೆ ನಡೆಸ್ತಾ ಇದೆ. ಇದೆಲ್ಲದರ ಈ ಎರಡು ತನಿಖೆಯಲ್ಲೂ ಕೂಡ ಈ ಸತ್ಯಾನ್ವೇಷಣೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈ 14 ನಿವೇಶನಗಳಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಜೊತೆಗೆ ಮೂಡದಲ್ಲಾಗಿರುವಂತಹ ಲೋಪದ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಕಾರಣಕ್ಕಾಗಿ ಅಲ್ಲಿ ಸತ್ಯಾಂಶ ಹೊರಬರಲಿದೆ. ರೋಜಾ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು. ವಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಮೃತಪಟ್ಟಿರೋದ್ರಿಂದಾಗಿ ರೊಚ್ಚಿಗೆದ್ದ ಕುಟುಂಬಸ್ಥರು ಆಸ್ಪತ್ರೆಯ ಎದುರು ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಾಣಂತಿಗೆ 2 ಬಾರಿ ಸಿಸರಿಯನ್ ಮಾಡಿದ್ದಾರೆ ಅಂತ ಮೃತ ಕಲ್ಪನಾ ರಾಠೋಡ್ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ನಿರ್ಲಕ್ಷ್ಯ ತೋರಿದ ವೈದ್ಯರನ್ನ ಈ ಕೂಡಲೇ ವಜಾ ಮಾಡುವಂತೆ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ಚದುರಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೂ ನ್ಯಾಯ ಸಿಗೋವರೆಗೆ ಮೃತದೇಹ ತೆಗೆಯೋದಿಲ್ಲ ಅಂತ ಕುಟುಂಬಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ಹುಟ್ಟುಹಬ್ಬ ಆಚರಿಸುವ ವೇಳೆ ಸ್ಪ್ರೇ ಬಳಸಿದ್ರಿಂದ ಬೆಂಕಿ ಹೊತ್ತಿಕೊಂಡಿದೆ. ಕಿರಣ್ ಎಂಬ